ನಮಸ್ತೆ ಎವ್ರಿವನ್, ಗುಡ್ ಈವ್ನಿಂಗ್. ರೀಸೆಂಟಾಗಿ ನಾನು ನನ್ನ ಸ್ನೇಹಿತೆ ಆದ ಮರದ ಜೊತೆ ಒಂದು ಫೋಟೋನ ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಎಲ್ಲರಿಗೂ ಇಷ್ಟ ಆಯಿತು. ಅದೇ ಥರ ನನಗೆ ಫೋಟೋ ತೆಗೆದು ಕಳಿಸಿದ್ರು. ಅದು ನನಗೆ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫೋಟೋ ತೆಗೆದು ಕಳಿಸಿದ್ರು. ಅದು ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ಇವಾಗ ನಾನು ನನ್ನ ನೈಬರ್ಹುಡ್ಡಲ್ಲಿರೋ ಮಕ್ಕಳ ಜೊತೆ ಒಂದು ಫೋಟೋ ತೊಗೊಂಡು ಅದು ಹಾಕ್ತಾಯಿದ್ದೀನಿ. ನಾನು ನಿಮಗೆ ಅದೇ ನೆಕ್ಸ್ಟ್ ಫೋಟೋ ಏನಾಗ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನೆಕ್ಸ್ಟ್ ಫೋಟೋ ಮಕ್ಕಳ ಜೊತೆ ಹಾಕ್ತೀನಿ. ನಮಗೆ ಜೀವನದಲ್ಲಿ ಏನೇನು ಖುಷಿ ಕೊಡುತ್ತೋ ಆ ಕ್ಷಣಗಳನ್ನ ನಾವು ಮಾಡ್ತಾಯಿದ್ರೆ ನಮಗೆ ಖುಷಿ ಆಗುತ್ತೆ. ಯಾವ ಥರ ಅಂದರೆ ಮಕ್ಕಳು ದೇವ್ರ ಸಮಾನ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಲೈಫಲ್ಲಿ ನಾವು ಏನೇನೋ ಅಂದ್ಕೊತಾ ಇರ್ತೀವಿ, ಏನೇನೋ ಯೋಚನೆಗಳು ನಮಗೆ ಬರ್ತಾ ಇರುತ್ತೆ. ಆದರೆ ಮಕ್ಕಳ ಜೊತೆ ಒಂದು 4 ಜನ ಮಕ್ಕಳು ಮಾತಾಡ್ತಾ ಇರೋದನ್ನು ನಾವು ನೋಡಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾರೆ. ಅವ್ರಿಗೆ ಏನು ಕೊಟ್ಟರು, ಬಟ್ಟೆ ಇದು ಹೊಸದು ಹಾಕ್ಕೊಂಡು ಇರಲಿ, ಹಳೇದು ಹಾಕ್ಕೊಂಡು ಇರಲಿ, ಏನು ಹಾಕ್ಕೊಂಡಿದ್ರು ಸರಿ, ಅವ್ರ ಮನಸ್ಸಲ್ಲಿ ಏನು ಓಡ್ತಾರಲ್ಲ ಆ ಕ್ಷಣನ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಕ್ಷಣ ಎಂಜಾಯ್ ಮಾಡಿಕೊಂಡು ಎಷ್ಟು ನಗ್ತಾ ಇರ್ತಾರೆ, ಎಷ್ಟು ಖುಷಿ ಪಡ್ತಾ ಇರ್ತಾರೆ. ಇದು ಬಡ್ಕೊತಾರೆ. ನೆಕ್ಸ್ಟ್ ನಿಮಿಷದಲ್ಲೇ ಅವರು ಚೇಂಜ್ ಆಗ್ತಾರೆ. ಮನಸ್ಸಲ್ಲಿ ಏನು ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಸ್ವಲ್ಪ ಮಕ್ಕಳ ಜೊತೆ ಕಾಲ ಕಳೆಯೋಣ. ಮಕ್ಕಳ ಜೊತೆ ಅಂದರೆ ನಮ್ಮ ಮಗು ಅಂತ ಅಲ್ಲ, ಎಲ್ಲ ಮಕ್ಕಳು ಯಾವ ಮಕ್ಕಳು ಸಿಗ್ತಾರೋ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳೆದ್ರೆ ನಮಗೆ ಜೀವನದಲ್ಲಿ ಸ್ವಲ್ಪ ಖುಷಿ ಸಿಗುತ್ತೆ. ಅದಕ್ಕೆ ನೀವು ನನಗೆ ಮಕ್ಕಳ ಜೊತೆ ಕೊಡೋದಕ್ಕೆ ಕಳಿಸಿ. ನಾನು ಮಕ್ಕಳ ಜೊತೆ